ಕಳೆದ ಕೆಲ ಸಮಯದಿಂದ ಸುದ್ದಿಯಲ್ಲಿರುವ ಈ ಜೆನ್ಜಿ ಯುಗದ ಯುವಕ ಯುವತಿಯರು ಈಗಾಗಲೇ 2 ದೇಶಗಳಿಗೆ ಬೆಂಕಿಯನ್ನ ಹಚ್ಚಿ ಅಲ್ಲಿನ ಸರ್ಕಾರವನ್ನ ಕೆಡವಿದ್ದಾರೆ. ಕಳೆದ ವರ್ಷ ಜೂನ್ನಲ್ಲಿ ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಜೆನ್ಜಿಗಳ ಪ್ರತಿಭಟನೆಗೆ ಬೆದರಿ ದೇಶ ಬಿಟ್ಟು ಪಲಾಯನ ಮಾಡಿದ್ರೆ, ಈ ವರ್ಷ ನೇಪಾಳ ಪ್ರಧಾನಿಯಾದ ಕೆಪಿ ಶರ್ಮಾ ಓಲಿ ಪ್ರತಿಭಟನೆ ಕಾವು ಹೆಚ್ಚಾಗ್ತಾ ಇದ್ದಂತೆ ದುಬೈಗೆ ಹಾರಿದ್ದಾರೆ ಎನ್ನುವ ಸುದ್ದಿಗಿದೆ. ಸಾವಿರದ 1997ರಿಂದ 2012ರ ನಡುವಲ್ಲಿ ಜನಿಸಿದ ಜನಾಂಗಕ್ಕೆ ಜೆನ್ಜಿ ಅಂದ್ರೆ ಜನರೇಷನ್ ಜಿ ಎಂದು ಕರೀತಾರೆ. ಈ ಸಮುದಾಯ ಸಂಪೂರ್ಣವಾಗಿ ಡಿಜಿಟಲ್ ಯುಗದಲ್ಲಿ ಬೆಳೆದ ತಲೆಮಾರು. ಇದಾದ ಮೇಲೆ ಜೆನ್ಜಿ ಆಲ್ಫಾ ಹಾಗೆ ಜೆನ್ಜಿ ಬೀಟಾ ಜನಾಂಗ ಕೂಡ ಬಂದಿದ್ದು, ಇವರೆಲ್ಲರೂ ಸಂಭಾಷಣೆಗೆ ಬಳಸುವ ಭಾಷೆಗಳೇ ವಿಭಿನ್ನ. ಇದೀಗ ಇವರುಗಳೇ ರಾಷ್ಟ್ರ ಮಟ್ಟದಲ್ಲಿ ಸಂಚಲನವನ್ನ ಮೂಡಿಸುತ್ತಿದ್ದಾರೆ. ಮುಂಚೆ ಪ್ರತಿಭಟನೆಗಳು ತೀವ್ರ ಸ್ವರೂಪ ಪಡೆಯೋದಕ್ಕೆ ಹಲವು ವರ್ಷಗಳು ತೆಗೆದುಕೊಳ್ತಾ ಇದ್ರೆ, ಈ ತಲೆಮಾರಿನ ಪ್ರತಿಭಟನೆಗಳು ತೀವ್ರ ಸ್ವರೂಪದಿಂದನೇ ಪ್ರಾರಂಭವಾಗಿ ತಲೆಗಳು ಉರುಳಿಸೋವರೆಗೂ ಬಂದು ನಿಂತಿದೆ. ಒಂದು ವೇಳೆ ಈ ತಲೆಮಾರಿನ ಜನರಿದ್ದಾಗ ಬ್ರಿಟಿಷರು ಬಂದಿದ್ರೆ 4 ದಿನಕ್ಕೆ ಅವರನ್ನ ಓಡಿಸ್ತಾ ಇದ್ರು. ಯಾಕಂದ್ರೆ ಇವರುಗಳು ಗುಂಡಿಗೆ ಹೆದರಲ್ಲ, ಅಂತಹ ಗುಂಡಿಗೆ ಇವರದ್ದು. ನೇಪಾಳದಲ್ಲಿ ದೇಹಕ್ಕೆ ಗುಂಡು ಬಿದ್ದಿದ್ರೂ ಕೂಡ ಕ್ಯಾರೆ ಅನ್ನದೆ ಬ್ಯಾಂಡೇಜ್ ಸುತ್ತಕೊಂಡು ಮತ್ತೆ ಪ್ರತಿಭಟನೆಗೆ ಇಳಿದ ಯುವಕರನ್ನ ನೋಡಿದಾಗ ಒಂದು ಕ್ಷಣ ಮೈ ನಡುಗಿಸುತ್ತೆ. ಇಲ್ಲಿ ಇದಕ್ಕೆಲ್ಲ ಕಾರಣ ಅಲ್ಲಿನ ಕಮ್ಯುನಿಸ್ಟ್ ಸರ್ಕಾರ ಜೆನ್ಜಿ ಯುಗದ ವೈಯಕ್ತಿಕ ಹಿತಾಸಕ್ತಿಗಳಲ್ಲಿ ಹಸ್ತಕ್ಷೇಪ ಮಾಡಿರುವಂಥದ್ದು. ಸರ್ಕಾರ ಅಮೆರಿಕ ಮೂಲದ ಒಂದಿಷ್ಟು ಕಂಪನಿಗಳಿಗೆ ದೇಶದಲ್ಲಿ ನೀವು ಕಾರ್ಯನಿರ್ವಹಿಸಲು ರಿಜಿಸ್ಟರ್ ಮಾಡಿಕೊಳ್ಳಿ ಎಂದು ಆದೇಶ ಪಾಸ್ ಮಾಡುತ್ತೆ. ಆದರೆ ಯಾವುದೇ ಕಂಪನಿಗಳಿಂದ ಪ್ರತಿಕ್ರಿಯೆ ಬರದ ಕಾರಣ ವಾಟ್ಸ್ಆಪ್, ಯೂಟ್ಯೂಬ್ ಸೇರಿ ಸುಮಾರು 26 ಆಪ್ಗಳನ್ನ ನೇಪಾಳಿ ಸರ್ಕಾರ ಬ್ಯಾನ್ ಮಾಡಿತ್ತು. ಈ ಮೊದಲೇ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರ ಸೇರಿದಂತೆ ಸಾಕಷ್ಟು ಆಪಾದನೆಗಳು ಇದ್ದು ಜನರು ರೋಸಿ ಹೋಗಿದ್ರು. ಈ ಸೋಷಿಯಲ್ ಮೀಡಿಯಾ ಬ್ಯಾನ್ ಎನ್ನುವಂಥದ್ದು ನಮ್ಮ ಮೂಲಭೂತ ಹಕ್ಕುಗಳನ್ನ ಕಿತ್ತುಕೊಳ್ಳುವ ಪ್ರಯತ್ನ ಎಂದು ತಿಳಿದ ಜೆನ್ಜಿಗಳು ಬೀದಿಗಿಳಿದ್ರು. ಸಂಸತ್ತು, ಸುಪ್ರೀಂ ಕೋರ್ಟ್ ಸೇರಿದಂತೆ ಎಲ್ಲದಕ್ಕೂ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು. ಭ್ರಷ್ಟಾಚಾರದಲ್ಲಿ ಮಿಂದೆದ್ದ ಮಂತ್ರಿಗಳನ್ನ ಬೀದಿಗೆ ತಂದು ಬಡಿದ್ರು. ಇವರು ಅಂದುಕೊಂಡಂತೆ ಅಲ್ಲಿನ ಸರ್ಕಾರವನ್ನೇ ಕೆಡವಿದ್ದಾರೆ. ಆದರೆ ಪ್ರತಿಭಟನೆಯ ಭರದಲ್ಲಿ ಸುಟ್ಟಿದ್ದು ಇವರ ದುಡ್ಡಲ್ಲೇ ಕಟ್ಟಿರುವಂತಹ ಕಟ್ಟಡಗಳನ್ನ, ಇತಿಹಾಸವನ್ನ ಮೆಲುಕು ಹಾಕುತ್ತಿದ್ದ ಸುಂದರ ತಾಣಗಳನ್ನ. ಇನ್ನು ಸತ್ತಿದ್ದು ಇವರ ಸ್ನೇಹಿತರೆ. ಇದರ ಜೊತೆಗೆ ಸಾವಿರಾರು ಕೈದಿಗಳು ಜೈಲಿನಿಂದ ತಪ್ಪಿಸಿಕೊಂಡಿದ್ದು ದೇಶದ ಹಿತಾಸಕ್ತಿಗೆ ಇದು ಬಹುದೊಡ್ಡ ಹೊಡೆತವಾಗುತ್ತದೆ. ಇದೆಲ್ಲದರ ನಡುವೆ ಈ ಗಲಭೆಗಳ ಹಿಂದೆ ಅಮೆರಿಕದ ಕೈವಾಡ ಇದೆ ಎಂದು ಸಾಕಷ್ಟು ಗುಮಾನಿಗಳು ಹರಡುತ್ತಿದೆ. ಹಿಂದೆ ಶೇಖ್ ಹಸೀನಾ ಅಮೆರಿಕ ಕೇಳಿದ ದ್ವೀಪವನ್ನ ಕೊಡಲು ನಿರಾಕರಿಸಿದ್ರು. ಇಂದು ನೇಪಾಳ ಅಮೆರಿಕ ಮೂಲದ ಆಪ್ಗಳನ್ನ ಬ್ಯಾನ್ ಮಾಡಿದಾಗ ಗಲಭೆ ಶುರುವಾಗಿರುವಂತದ್ದು ಈ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಸದ್ಯ ನೇಪಾಳ ಮತ್ತೆ ಶಾಂತವಾಗುವತ್ತ ಸಾಕ್ತಿದ್ದು, ಮುಂದೇನಾಗತ್ತೆ ಕಾದ್ ನೋಡಬೇಕಾಗಿದೆ. ನ್ಯೂಸ್ ಡೆಸ್ಕ್, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು.